ನಮ್ ಸ್ಕೂಲ್ನಲ್ಲಿ ಪರೀಕ್ಷೆ ಮಾಡಿಸ್ತಿಲ್ಯಾ? ಪರೀಕ್ಷಾ? ಹಾ, ಎಂತ ಕಷ್ಟ ಹೆದರ್ತಿ? ಮಾಡಿಸ್ತಾರೆ, ಇದ್ದ ಹೇಳ್ತಾರೆ ಬಿಡು. ಅಯ್ಯ ಶಿಲ್ಪ, ಎಲ್ಲ ಸ್ಕೂಲಲ್ಲೂ ಪರೀಕ್ಷೆ ಮಾಡಿಸ್ತಾ ಇದ್ದ, ನಮ್ ಸ್ಕೂಲಲ್ಲಿ ಯಾವಾಗ ಮಾಡಿಸ್ತಾ? ಅಯ್ಯೋ ಯವ್ವ, ನಮ್ಮ ಸಾಲಿಗೆ ತೆಗೆದು ಎದಕ್ಕೆ ಅನ್ಕೊಂಡಿ ನೀನು? ಈ ಪಾಠ ಗೀಟ ಮಾಡೋದಕ್ಕಲ್ಲ. ಮತ್ತೆ ಮಧ್ಯಾಹ್ನಕ್ಕೆ ಬಿಸಿ ಊಟ ಕೊಡಬೇಕು, ಕೆಲಸ ಮಾಡೋರು ತಿಂಗ್ಳಕ್ಕೆ ಪಗಾರ ತಗೋಬೇಕು, ಇವೆಷ್ಟ ಚಂದಾಗ ನೋಡ ಸಾಕು ನೋಡವ. ಪರೀಕ್ಷೆ ತಗೊಂಡು ಏನ್ ಮಾಡಬೇಕಿದ್ದಿ ನೀನು? ಅಂದ್ರೆ ನೀ ಇಷ್ಟ ದಿನ ಈ ಶಾಲೆಯೊಳಗೆ ಪರೀಕ್ಷೆನೇ ಬರ್ತಿಲ್ಯಾ? ಬರ್ದೀನಿ. ಹೆಂಗೂ ಮೇಲಿನ ತರಗತಿಗೆ ಒಗಿತಾ ಬಿಡು, ಮತ್ತೆ ಯಾಕೆ ಪರೀಕ್ಷೆ ಬಗ್ಗೆ ಮಾತು? ನೋಡ್ ಗಂಗಾ, ನಂಗೆ ಪರೀಕ್ಷೆ ಅಂದ್ರನ ಕಾಲು ಕೈ ನಡುಕ್ತಾವು. ಮತ್ ಯಾರಿಗ್ ಬೇಕು ಈ ಪರೀಕ್ಷಾ ಅನ್ನೋ ಗುಮ್ಮ? ನನ್ನ ಹತ್ರ ಪರೀಕ್ಷಾ ಸುದ್ದಿ ತೆಗ್ದಂಗ ಬ್ಯಾರೆಯವ್ರ ಹತ್ರ ತೆಗಿಬೇಡ. ಶಿಲ್ಪ, ನಾವು ಶಾಲೆಗೆ ಬರೋದು ಬಿಸಿ ಊಟ ತಿಂದು ಮನೆಗೆ ಹೋಗ್ಲಲ್ಲೇ, ಪಾಠ ಓದಿ ಹೊಸ ವಿಷಯ ತಿಳ್ಕೊಂಬ್ಲೆ. ಸರಿಯಾಗಿ ಪಾಠನೇ ಮಾಡದೇ ಇದ್ರೆ ಪರೀಕ್ಷೆ ಹೆಂಗ್ ಬರೆಯಕ್ಕಾಗ್ತು? ಅದಕ್ಕೆ ನನ್ನ ಕೈಕಾಲು ನಡ್ಗೋದು. ಹುಡುಗಿಯರಿಗೆ ಯಾಕೆ ಬೇಕು ಪಾಠ? ಚಂದಾಗ ಲಗ್ನ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋದ ಚಲೋ. ಹಂಗೆಂತ ಹೇಳ್ತಿ ಶಿಲ್ಪ? ನಮ್ಮ ಅಣ್ಣ ಹೇಳ್ತಿತ್ತ, ಹೆಣ್ಮಕ್ಳು ಚೆನ್ನಾಗಿ ಓದಿದ್ರೆ ದೊಡ್ಡ ಮನುಷ್ಯ ಆಗ್ಲಕ್ಕೋ ಹೇಳಿ. ಅದು ಸತ್ಯನುವ. ಎಲ್ಲ ಶಾಲೆಯಲ್ಲೂ ಪಾಠ ಮಾಡ್ತಾ, ಪರೀಕ್ಷೆ ನಡೆಸ್ತಾ. ಈ ಶಾಲೆಯಲ್ಲಿ ಮಾತ್ರ ಅದೆಲ್ಲ ಎಂತಕ್ಕಿಲ್ಲ, ಪಾಠನೇ ಮಾಡ್ದೆ, ಪರೀಕ್ಷೆ ಹೆಂಗ್ ಬರೆಯಕ್ಕಾಗ್ತು? ನಮ್ಮ ಶಾಲೆಯೊಳಗ ಯಾರು ಸರಿಯಾಗಿ ಪಾಠ ಮಾಡೋಂಗಿಲ್ಲ ಗಂಗಾ. ಪರೀಕ್ಷೆ ಹತ್ರ ಬಂದಾಗ ಅವಸರದಿಂದ ತಯಾರಿ ಮಾಡ್ತಾರ. ಬರುದ್ರು ಬರೀದೇ ಇದ್ರು ಹೆಂಗೂ ಮ್ಯಾಗಿನ ತರಗತಿ ಎತ್ ಒಗಿತಾರಲ್ಲ. ಹಿಂಗಂತ ನೀ ಹೇಳ್ತಿಲ್ಲ, ಯಾರೋ ನಿಂಗೆ ಹಿಂಗೆ ಹೇಳಿದ್ದ, ಅದಕ್ಕೆ ನೀ ಹಿಂಗೆಲ್ಲ ಮಾತಾಡ್ತಿದ್ದಿ. ಶಿಲ್ಪ, ಎಲ್ಲ ಮಕ್ಕಳು ಶಾಲೆಗೆ ಹೋಗಿ ಜಾಣರ ಆಗ್ತಾ, ನಾವು ಮಾತ್ರ ದಜ್ಜಲಾಗೆ ಇರ್ತೀಯ. ಹಿಂದು ಮಲ್ಗೋದಾದ್ರೆ ಶಾಲೆಗೆ ಎಂತಕ್ಕೆ ಬರಕ್ಕೋ? ಮನೆಯಲ್ಲೇ ಅದನ್ನ ಮಾಡ್ಲಕ್ಕಲ್ಲ. ಶಾಲೆ ಇರೋದು ಎಂತಕ್ಕೆ? ನಮಗೇನಾದ್ರು ಕಲ್ಸಕ್ಕೆ ಅಲ್ದಾ? ಯೋಚನೆ ಮಾಡು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ?
ಹಾ ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.